Hello my dear friends and family, welcome back to my channel. ಸೊ ವರಮಹಾಲಕ್ಷ್ಮಿ ಹಬ್ಬವನ್ನು ಎಲ್ಲರೂ ಅದ್ಧೂರಿಯಾಗಿ ಮನಸ್ಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಆಚರಿಸಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಈ ವರ್ಷ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಶಾಸ್ತ್ರೋಕ್ತವಾಗಿ ಏನೋ ನಡೀತು, ಆದರೆ ಹೆಚ್ಚು ಆಡಂಬರ ಇರಲಿಲ್ಲ. ತುಂಬ ಸಿಂಪಲ್ಲಾಗಿ ಬರೀ ಕಳಸವನ್ನು ಮಾತ್ರ ಸ್ಥಾಪನೆ ಮಾಡಿ ಪೂಜೆ ಮಾಡಿರ್ತಕ್ಕಂಥದ್ದು. ಡ್ಯೂ ಟು ಸಮ್ ಹೆಲ್ತ್ ರೀಸನ್ಸ್ ಅತಿ ಗ್ರ್ಯಾಂಡಾಗಿ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಪೂಜೆ ಅಂತೂ ತೃಪ್ತಿ ಆಗೋ ಹಂಗೆ ಮಾಡಿದೆ. ಅದಕ್ಕೆ ಸ್ವಲ್ಪ ಈ ಒಂದು ವ್ಲಾಗ್ನ ಶೇರ್ ಮಾಡಲಾ ಬೇಡವಾ ಅನ್ನೋ ಹೆಸಿಟೇಷನಲ್ಲೇ ಇದ್ಬಿಟ್ಟೆ. ಸೊ ಫೈನಲಿ ಇಲ್ಲ, ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನಾನು ಹಬ್ಬ ಹೇಗೆ ಮಾಡಿದೆ ಅನ್ನೋ ಒಂದು ಮೆಮೊರಿನ ಹಂಚ್ಕೋಬೇಕು ಅಂತ ಡಿಸೈಡ್ ಮಾಡಿ ಫೈನಲಿ ಒಂದು ಪುಟ್ಟ ವ್ಲಾಗ್ ರೂಪದಲ್ಲಿ ನಿಮ್ಮ ಮುಂದೆ ಈ ಒಂದು ವಿಡಿಯೋನ ತಂದಿಡ್ತಾ ಇದ್ದೀನಿ. ಸೊ ಆ್ಯಸ್ ಯೂಶ್ವಲ್ ವರಮಹಾಲಕ್ಷ್ಮಿ ಹಬ್ಬನ ಶಾಸ್ತ್ರೋಕ್ತವಾಗಿ ಬುಕ್ ನೋಡಿಕೊಂಡು ಮಾಡಿದ್ವಿ. ಒಬ್ಬಟ್ಟು, ಪಾಯಸ, ಪುಳಿಯೋಗರೆ, ಚಿತ್ರಾನ್ನ, ಮೊಸರನ್ನ ಅಂತೆಲ್ಲ ನೈವೇದ್ಯವನ್ನು ಮಾಡಿ ದೇವರಿಗೆ ಶಕ್ತಿ ಅನುಸಾರವಾಗಿ ಅಲಂಕಾರನ ಮಾಡಿ ತೃಪ್ತಿಯಾಗಿ ಪೂಜೆ ಅಂತೂ ಮಾಡಿದ್ದಾಯಿತು. ಇನ್ನು ನಮ್ಮ ಕಮ್ಯುನಿಟಿಯಲ್ಲಿ ಎಲ್ಲರೂ ತುಂಬ ಜನ ತೆಲುಗೈಟ್ಸ್ ಇರೋದ್ರಿಂದ ಅವ್ರಿಗೆ ಈ ಹಬ್ಬ ನಮ್ಮ ಒಂದು ಕರ್ನಾಟಕದಲ್ಲಿ ಹೇಗೆ ಮಾಡ್ತೀವಿ ಆ ಒಂದು ರೀತಿಯಲ್ಲಿ ಮಾಡೋದಿಲ್ಲ, ಬಟ್ ಮನೆಯಲ್ಲೆಲ್ಲರೂ ಪೂಜೆನ ಮಾಡ್ತಾರೆ. ಸೊ ಹಾಗಾಗಿ ಎಲ್ಲರನ್ನೂ ಕರೆದು ಅರ್ಶಿನ ಕುಂಕುಮ ಕೊಟ್ಟು ಸೊ ಎಲ್ಲರ ಜೊತೆ ಸೆಲ್ಫಿ ಹಿಡ್ಕೊಂಡು ಈ ಥರ ಒಂದು ಹಬ್ಬನ ಆಚರಿಸಿದ್ವಿ. ಸೊ ವರಮಹಾಲಕ್ಷ್ಮಿ ಹಬ್ಬ ಪ್ರತಿ ವರ್ಷ ಏನಾಗುತ್ತೆ ಅಂತಂದರೆ, ಹಬ್ಬದ ಅಲಂಕಾರ ಮಾಡೋ ಒಂದು ಪ್ರೋಸೆಸ್ಸಲ್ಲಿ ನಾನು ಮಾತ್ರ ರೆಡಿ ಆಗೋದಕ್ಕೆ ಆಗ್ತಾನೇ ಇರಲಿಲ್ಲ. ಸೊ ಈ ವರ್ಷ ಏನು ಮಾಡಿದೆ ಅಂತಂದರೆ, ಅಮ್ಮನವ್ರಿಗೆ ಸೀರೆ ಉಡ್ಸೋಕ್ಕೆ ಹೋಗಲಿಲ್ಲ, ಆದರೆ ನಾನು ಮಾತ್ರ ನೀಟಾಗಿ ಸೀರೆ ಉಟ್ಕೊಂಡು ರೆಡಿಯಾಗಿ ತೃಪ್ತಿಯಾಗಿ ಪೂಜೆ ಮಾಡಿದೆ. ಸೊ ನಮ್ಮ ಮನೆಯವ್ರು ಯಾವಾಗಲೂ ಹೇಳೋರು, ನಮ್ಮ ಮನೆ ಲಕ್ಷ್ಮಿ ನೀನು ರೆಡಿ ಆಗ್ದಿರಾ ಏನು ಮಾಡಿದ್ರೆ ಏನು ಬಂತು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ರು. ಹಾಗಾಗಿ ಅವ್ರಿಗೂ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಸಿಗಲಿ ಅಂತ ಹೇಳಿ ನಾನು ಕೂಡ ಈ ರೀತಿ ರೆಡಿಯಾಗಿ ಅಮ್ಮನವ್ರಿಗೆ ಪೂಜೆನ ಮಾಡಿ ಖುಷಿಯಾಗಿ ಮನೆಯಲ್ಲೆಲ್ಲರೂ ಹಬ್ಬನ ಆಚರಿಸಿದ್ವಿ. ಸಾಯಂಕಾಲ ಮುತ್ತೈದೆಯವ್ರನ್ನೆಲ್ಲರನ್ನೂ ಕರೆದು ತಾಂಬೂಲನ ಕೊಟ್ಟು ಅವರ ಆಶೀರ್ವಾದ ಬ್ಲೆಸ್ಸಿಂಗ್ಸ್ನ ತೊಗೊಂಡು ಮತ್ತೆ ರಾತ್ರಿ ಅಂದರೆ ಸಂಜೆ ವೇಳೆ ನಮ್ಮ ತಾಯಿ ಮನೆಗೆ ಹೋಗಿ ತಾಯಿ ಮನೆಯಲ್ಲಿ ಕೂಡ ಅರ್ಶಿನ ಕುಂಕುಮ ಇಟ್ಕೊಂಡು ಮನೆಗೆ ಬಂದು ಪ್ರತಿ ವರ್ಷ ಏನು ಮಾಡ್ತಿದ್ದೆ ಅಂದರೆ ಸೇಮ್ ಡೇ ಈವ್ನಿಂಗ್ನ ಟೈಮ್ ನೋಡಿ ಕದಲಿಸ್ಬಿಡ್ತಿದ್ದೆ. ಈ ಸತಿ ಅಷ್ಟು ತೃಪ್ತಿ ಆಗಿರಲಿಲ್ಲ, ಹಾಗಾಗಿ ಮಾರನೇ ದಿನ ಕಳಶ ವಿಸರ್ಜನೆಯನ್ನು ಮಾಡಿದೆ. ಸೊ ಈಗ ನೀವು ನೋಡ್ತಿದ್ದೀರಲ್ಲ, ಇದು ನಾನಿರ್ತಕ್ಕಂತಹ ಕಮ್ಯುನಿಟಿಯ ಒಂದು ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಮನೆಗೆ ಬಂದು ತಾಂಬೂಲ ತೊಗೊಂಡು ಹೋಗಿದ್ದಂತೂ ತುಂಬ ಖುಷಿಯಾಯಿತು. ಸೊ ಇದಾಗಿತ್ತು ಈ ವರ್ಷ ನಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂತಹ ವರಮಹಾಲಕ್ಷ್ಮಿ ಹಬ್ಬದ ಒಂದು ಪುಟ್ಟ ವ್ಲಾಗ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ನಿಮ್ಮ ಮನೆಯಲ್ಲಿ ಹೇಗೆಲ್ಲ ಹಬ್ಬನ ಆಚರಿಸಿದ್ರಿ ಅನ್ನೋದನ್ನು ಕಮೆಂಟ್ ಮೂಲಕ ಹಂಚ್ಕೋಬಹುದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲಲ್ಲಿ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಗೊತ್ತಲ್ಲ, ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ. Until then, take care.
ಸೊ ಇದಾಗಿತ್ತು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಲ್ರಿಗೂ ಆ ತಾಯಿ ಕೃಪೆ ಸದಾ ಇದ್ದು ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರಲಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಿಫೋರ್ ಗೋಯಿಂಗ್ ಪ್ಲೀಸ್ ಟು ಸಬ್ಸ್ಕ್ರೈಬ್.